ಸಿಂಪಲ್ ಪ್ರೆಸೆಂಟಲ್ಲಿ ನಾವು ಯಾವುದೇ ಪ್ರಶ್ನೆ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಡೂ ಹಾಕಲೇಬೇಕು ಅಥವಾ ಡಸ್ ಹಾಕಬೇಕು, ಅಥವಾ ಪ್ರಶ್ನೆನೇ ನೆಗೆಟಿವ್ ಕೇಳೋದಾದರೆ ಡೋಂಟ್ ಹಾಕಬೇಕು ಅಥವಾ ಡಸಂಟ್ ಹಾಕಬೇಕು. ಸೆಂಟೆನ್ಸ್ ನೋಡೋಣ ಆಮೇಲೆ. ಓಕೆ, ಸೊ ಇಲ್ಲಿ ನೋಡಿ ಸಿಂಪಲ್ ಪ್ರೆಸೆಂಟ್ ಸ್ಟ್ರಕ್ಚರ್ ಏನು. ಫಸ್ಟಿಗೆ ನಾವು ಪ್ರಶ್ನೆ ಮಾಡೋದಾದರೆ ಡೂ ಯು, ಡೂ ಐ, ಡೂ ದೇ, ಡೂ ವಿ, ಡಸ್ ಈ, ಡಸ್ ಶಿ, ಡಸ್ ಇಟ್, ಅಥವಾ ಡೋಂಟ್ ಐ, ಡೋಂಟ್ ಯು, ಡೋಂಟ್ ದೇ, ಡೋಂಟ್ ವಿ, ಡಸಂಟ್ ಹಿ, ಡಸಂಟ್ ಶಿ, ಡಸಂಟ್ ಇಟ್. ಓಕೆ, ಈ ಥರ ನಾವು ಪ್ರಶ್ನೆಗಳನ್ನು ಸ್ಟಾರ್ಟ್ ಮಾಡಬೇಕು. ಈಗ ಅದರಲ್ಲಿ ಪ್ರಶ್ನೆಗಳಲ್ಲಿ ಎರಡು ಥರ ಅಂತ ನಾನು ಹೇಳಿದೆ, ಒಂದು ಪಾಸಿಟಿವ್ ಮತ್ತು ನೆಗೆಟಿವ್. ಈಗ ಪಾಸಿಟಿವಲ್ಲಿ ಡೂ ಐ ಅಂತ ಸ್ಟಾರ್ಟ್ ಮಾಡಬೇಕು. ಡೂ ಐ, ಡೂ ಯು, ಡೂ ವಿ, ಡೂ ದೇ. ನೆಗೆಟಿವಲ್ಲಿ ಡೋಂಟ್ ಐ, ಡೋಂಟ್ ಯು, ಡೋಂಟ್ ವಿ, ಡೋಂಟ್ ದೇ. ಸೊ ಈಗ ಡೋಂಟ್ ಅನ್ನೋದೇ ನಾವು ಸ್ಪ್ಲಿಟ್ ಮಾಡಿದಾಗ ಡೂ ಐ ನಾಟ್, ಡೂ ಯು ನಾಟ್. ಇದು ನೀವು ಇದು ತಿಳ್ಕೊಂಡ್ರೆ ಒಳ್ಳೆಯದು, ಬಟ್ ಯೂಸ್ ಮಾಡಲೇಬೇಕಂತಿಲ್ಲ, ನೀವು ಇದರಲ್ಲೇ ಮ್ಯಾನೇಜ್ ಮಾಡ್ಬೋದು. ಪಾಸಿಟಿವಲ್ಲಿ ಹಿ ಶಿ ಇಟ್ಟಿಗೆ ನಾವು ಡಸ್ ಹಾಕಬೇಕು. ಪಾಸಿಟಿವಲ್ಲಿ ಐ ಯು ವಿ ದೇಗೆ ನಾವು ಡೂ ಹಾಕಬೇಕು. ನೆಗೆಟಿವಲ್ಲಿ ಐ ಯು ವಿ ದೇಗೆ ನಾವು ಡೋಂಟ್ ಹಾಕಬೇಕು. ನೆಗೆಟಿವಲ್ಲಿ ಹಿ ಶಿ ಇಟ್ಟಿಗೆ ನಾವು ಡಸಂಟ್ ಹಾಕಬೇಕು. ಸ್ಟಾರ್ಟ್ ಮಾಡಬೇಕಾದ್ರೆ ಕ್ವೆಶ್ಚನ್ ಸ್ಟಾರ್ಟ್ ಮಾಡಬೇಕು. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಬೇಕಾದ್ರೆ. ಓಕೆ, ಸೊ ಈಗ ಇದ್ಯಾವುದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಇದನ್ನು ನಾವು ಫಾಸ್ಟಲ್ಲಿ ತೊಗೊಂಡಾಗ ಯಾವುದೂ ಚೇಂಜಸ್ ಆಗೋದಿಲ್ಲ. ಫಾಸ್ಟಲ್ಲಿ ಸಿಂಪಲ್ಲಾಗಿ ನಿಮಗೆ ಡಿಡ್ ಹಾಕಿದ್ರೆ ಎಲ್ಲದಕ್ಕೂ ಡಿಡ್ಡೇನೆ. ಡಿಡ್ ಐ, ಇಲ್ಲಿ ನೋಡಿ, ಡಿಡ್ ಐ, ಡಿಡ್ ಯು, ಡಿಡ್ ವಿ, ಡಿಡ್ ದೇ, ಡಿಡ್ ಹಿ, ಡಿಡ್ ಶಿ, ಡಿಡ್ ಇಟ್. ಹಾಗೆ ನೆಗೆಟಿವ್ ಏನಾಗುತ್ತೆ, ಡಿಡಂಟ್ ಐ, ಡಿಡಂಟ್ ಯು, ಡಿಡಂಟ್ ವಿ, ಡಿಡಂಟ್ ದೇ, ಡಿಡಂಟ್ ಹಿ, ಡಿಡಂಟ್ ಶಿ, ಡಿಡಂಟ್ ಇಟ್. ಓಕೆ, ಸೊ ಇದ್ರದ್ದು ಎಕ್ಸಾಂಪಲ್ಸ್ ನೋಡೋಣ ನಾವು. ಈಗ ನಾನು ಹೇಳಿದ್ನಲ್ಲ ನಮ್ಮ ಮೊನ್ನೆ ಕ್ಲಾಸಲ್ಲಿ ಪಾಸ್ಟಲ್ಲಿ ನೋಡಿ, ಡಿಡ್ ಒಂದು ಆಕ್ಸಿಲರಿ ವರ್ಬ್ ತಗೊಂಡು ಒಂದು ಸಬ್ಜೆಕ್ಟ್ ತಗೊಂಡು ನಾವು ಸಾವಿರಾರು ಸೆಂಟೆನ್ಸ್ ಮಾಡ್ಬೋದು. ಬರೀ ಐ ಹಾಕ್ಕೊಂಡೆ ನೀವು ಸಾವಿರಾರು ಲಕ್ಷಗಟ್ಟಲೆ ಸೆಂಟೆನ್ಸ್ ಮಾಡ್ಬೋದು. ಬರೀ ಯು ಹಾಕ್ಕೊಂಡು ಸೇಮ್ ಇದನ್ನು ಹಾಕ್ಕೊಳ್ಳಿ. ಡಿಡ್ ಐ ಫಿನಿಶ್ ದ ಹೋಮ್ವರ್ಕ್, ನಾನು ಹೋಮ್ವರ್ಕ್ ಫಿನಿಷ್ ಮಾಡಿದ್ನಾ. ಡಿಡ್ ಯು ಫಿನಿಶ್ ಯುವರ್ ಹೋಮ್ವರ್ಕ್, ನೀನು ಹೋಮ್ವರ್ಕ್ ಫಿನಿಷ್ ಮಾಡಿದ್ಯಾ. ಡಿಡ್ ವಿ ಫಿನಿಶ್, ನಾವು ಹೋಮ್ವರ್ಕ್ ಈ ಒಂದು ಸೆಂಟೆನ್ಸ್ ತೊಗೊಳ್ಳಿ, ಇಲ್ಲೆಲ್ಲ ಸಬ್ಜೆಕ್ಟನ್ನು ಚೇಂಜ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದು ಲಾಸ್ಟ್ ಕ್ಲಾಸಲ್ಲಿ ನಾವು ಆಲ್ರೆಡಿ ಮಾಡಿದ್ದೀವಿ. ಓಕೆ, ಸೊ ಈಗೇನು ಮಾಡೋಣ ಅಂತ ಹೇಳಿದ್ರೆ ಇಟ್ಟಿ ಯಾ ಹಾಂ, ಇಲ್ಲಿ ಎಲ್ಲಿದೆ ಅದು? ಹಾಂ, ಸೊ ಇಲ್ಲಿ ಚೇಂಜ್ ಆಗುತ್ತೆ. ಸೊ ನಾನು ಹೇಳಿದ್ನಲ್ಲ, ಹಿ ಶಿ ಇಟ್ಟಿಗೆ ಹ್ಯಾವ್ ಬರೋಲ್ಲ, ಹ್ಯಾಸ್ ಬರುತ್ತೆ. ಹಾಂ, ಸೊ ಹಿ ಶಿ ಇಟ್ಟಿಗೆ ಹ್ಯಾಸ್ ಬರುತ್ತೆ. ಹಿ, ಡಿಡ್ ಹಿ ಹ್ಯಾವ್, ಯಾವುದು ಇದು ಹ್ಯಾಸ್? ನೋ, ನಿಮಗೆ ಡಿಡ್ ಹಾಕಿದಾಗ ಇದೇ ಬರುತ್ತೆ ಡೈರೆಕ್ಟಾಗಿ. ಹಿ ಹ್ಯಾಸ್ ಲಂಚ್, ಹಿ ಹ್ಯಾಸ್ ಲಂಚ್, ಅದು ಸಿಂಪಲ್ ಪ್ರೆಸೆಂಟ್ ಆಗುತ್ತೆ. ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಡಿಡ್ I have lunch? Did you have lunch? Did we have lunch? Did they have lunch? Did he have lunch? Did she have lunch? Did it have lunch? Did he have lunch? Yes, did ಬಂದಿದೆಯಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ನೋಡಿ, ಈಗ ಹ್ಯಾಸ್ ಅನ್ನೋದು ಯಾವುದು ಅಂದರೆ, ಈಗ I have lunch. I have lunch. ಸೊ ಈ ಹ್ಯಾವ್ ಅನ್ನೋದಿದೆಯಲ್ಲ, V1. ಗಾಟ್ ಇಟ್ ಮಂಜುನಾಥ್? ಹ್ಯಾವ್ ಅನ್ನೋದು V1.
ಸೊ ನೀವು ಡಿಡ್ ಯೂಸ್ ಮಾಡಿದಾಗ ಹ್ಯಾವ್ ಎ ಯೂಸ್ ಮಾಡಬೇಕು ಅಂತ ನಾನು ಹೇಳಿದ್ದೀನಲ್ವಾ. ಡಿಡ್ ಯೂಸ್ ಮಾಡಿದಾಗ ಎಲ್ಲ ಸಬ್ಜೆಕ್ಟಿಗೂ V1 ಬರುತ್ತೆ. ಇಟ್ ಡಸಂಟ್ ಮ್ಯಾಟರ್. ನೀವು ಹಿ ಶಿ ಇಟ್ ಆದಾಗ ಚೇಂಜ್ ಆಗೋದಿಲ್ಲ. ಡಿಡ್ ಹಿ ಹ್ಯಾಸ್ ಬರಲ್ಲ. ಡಿಡ್ ಹಿ ಹ್ಯಾವ್ ಲಂಚ್? ಅದಕ್ಕೆ ಆನ್ಸರ್ ಏನು? ಉತ್ತರ ಹೇಳಿ. ಹ್ಯಾಡ್. ಎಸ್ ಐ ಹ್ಯಾಡ್ ಲಂಚ್ ಹೇಳ್ತೀವಿ ಹೊರತು ಎಸ್ ಐ ಹ್ಯಾವ್ ಅಲ್ಲ, ಎಸ್ ಹಿ ಹ್ಯಾವ್ ಲಂಚ್ ಅಂತ ಹೇಳಲ್ಲ. ಸೊ ಇಲ್ಲಿ ಹ್ಯಾವ್ ಅನ್ನೋದು V1. ಓಕೆ, ಹ್ಯಾವ್ ಅನ್ನೋದು V1. ಹ್ಯಾಸ್ ಅನ್ನೋದು ಏನಿದೆ ಅದು V5 ಆ್ಯಕ್ಚುಲಿ. V5. ಸೊ ಹ್ಯಾಸ್, ಈಗ ಐ ಹ್ಯಾವ್ ಲಂಚ್ ಅಥವಾ ಐ ಈಟ್ lunch. I eat lunch. I have lunch. He has lunch. ಅವನು ತಿಂಡಿ ತಿಂತಾನೆ, ನಾನು ತಿಂಡಿ. He has lunch. He has lunch at 1 o'clock. ಅವನು 1 ಗಂಟೆಗೆ ಲಂಚ್ ತಿಂತಾನೆ, ತಗೋತಾನೆ. ಹ್ಯಾವ್ ಅಂದರೆ ತಗೊಳ್ಳೋದು, ಸೇವಿಸುವುದು ಅಂತ. ಓಕೆ, ಸೊ ಇಲ್ಲಿ ಐ ಈಟ್ ಇದೆ. ಹಿ ಹಾಕಿದಾಗ ಏನಾಗುತ್ತೆ? ಈಟ್ ಬದಲು ಹಿ ಡ್ಯಾಶ್ ಲಂಚ್. ಅಲ್ಲ, ಇಲ್ಲಿ ನಾವು ಹ್ಯಾಸ್ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಇದು. ಐ ಹ್ಯಾವ್ ಲಂಚ್, ಐ ಈಟ್ ಲಂಚ್. ಹಿ ಹ್ಯಾಸ್ ಲಂಚ್, ಹಿ ಡ್ಯಾಶ್ ಲಂಚ್. ಈಟ್ ಹೆಂಗೆ ಹಾಕಬೇಕು? ಅಲ್ಲ, ಇಲ್ಲಿ ಏಟ್ ಇಲ್ವಲ್ಲ. I have, I eat. He has, he dash. He ate past ಆಗಿಬಿಡುತ್ತೆ. ಇಲ್ಲಿ ಪಾಸ್ಟ್ ಇಲ್ಲ, I eat ಇದೆ. I have lunch. ಹಾಂ, ಸೊ he eats ಆಗುತ್ತೆ. He eats lunch. ಹಾಂ, ಸೊ he eats lunch. I eat lunch. I have lunch. He has lunch. ಓಕೆ, ಸೊ ಈ ಹ್ಯಾಸ್ ಅನ್ನೋದೇನು? ಹ್ಯಾವ್ದು V5 ಫಾರ್ಮ್. ಅದು ಟೇಕ್ದು V5 ಫಾರ್ಮ್ ಏನು? ಟೇಕ್ಸ್. ಹಿ ಸಿಂಪಲ್ ಪ್ರೆಸೆಂಟಲ್ಲಿ ಟೇಕ್. ಐ ಟೇಕ್, ಯು ಟೇಕ್, ವಿ ಟೇಕ್, ದೇ ಟೇಕ್. ಹಿ ಟೇಕ್ಸ್, ಶಿ ಟೇಕ್ಸ್. ಓಕೆ, ಹಾಗಾಗಿ ನಮಗಿಲ್ಲಿ ಹ್ಯಾಸ್ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಹಿ ಟೇಕ್ಸ್, ಡಿಡ್. ಓಕೆ, ಸೊ ಈಗ ನೋಡಿ, ಹಿ ಟುಕ್, ಹಿ ಟುಕ್. ಇದನ್ನು ನಾವು ಕ್ವೆಶ್ಚನ್ ಮಾಡಿದ್ರೆ ಏನಾಗುತ್ತೆ? ಅವನು ತಗೊಂಡ. ಇದನ್ನು ಪ್ರಶ್ನೆ ಮಾಡಿದಾಗ ಅವನು ತಗೊಂಡ ನಾ ಅಲ್ವಾ? ಅವನು ತಗೊಂಡ ಅನ್ನೋಕ್ಕೆ ನಾವೇನು ಹಾಕಬೇಕಿಲ್ಲಿ? ಡಿಡ್ ಹಿ ಟೇಕ್. ಸೊ ಡಿಡ್ ಹಿ ಟೇಕ್ ಅಂತಿದ್ದಿಲ್ಲ. ಅವ್ನು ತಗೊಂಡ್ನಾ? ಡಿಡ್ ಹಿ ಟೇಕ್? ಅವ್ನು ಕೊಟ್ಟನಾ? ಡಿಡ್ ಹಿ ಗಿವ್? ಅವ್ನು ಕೇಳಿದ್ನಾ? ಡಿಡ್ ಹಿ ಆಸ್ಕ್? ಓಕೆ, ಹಾಗೆ ಇಲ್ಲಿ ಹ್ಯಾಸ್ ಅನ್ನೋದಿದೆಯಲ್ವಾ, ನೀವು ಎಸ್ ಬಂತು ಅಂದ್ರೇ, ವರ್ಬಲ್ಲಿ ಎಸ್ ಬಂತು ಅಂದ್ರೇ ಅದು ಸಿಂಪಲ್ ಪ್ರೆಸೆಂಟಲ್ಲಿ ಹಿ ಶಿ ಇಟ್ಟಿಗೆ ಬಂದಂಗೆ ಅದು. ಹಿ ಟೇಕ್ಸ್, ಹಿ ಹ್ಯಾಸ್. ಓಕೆ, ಸೊ ಈಗ ನಾವು ಅದನ್ನು ಹ್ಯಾಸ್ ಇರೋದಿದೆಯಲ್ಲ, ಇಟ್ಸ್ ನಾಟ್ V1. ಹ್ಯಾಸ್ ಇಟ್ ಸೆಲ್ಫ್ ಈಸ್ V5. ಹ್ಯಾಸ್ ಯಾವುದಕ್ಕೆ ಬರುತ್ತೆ ಅಂದರೆ ಟೇಕ್ಸ್, ಲುಕ್ಸ್, ರೀಡ್ಸ್, ಇದ್ರ ಥರನೇ ಹ್ಯಾಸ್ ಬರೋದು. ಹ್ಯಾಸ್ ಅಂದರೆ ಹಿ ಟೇಕ್ಸ್, ಹಿ ಲುಕ್ಸ್, ಹಿ ರೀಡ್ಸ್, ಹಿ ಹ್ಯಾಸ್. ಅಂದರೆ ಹ್ಯಾಸ್ ಇಸ್ ಎ ವರ್ಬ್. ಇಟ್ಸ್ ನಾಟ್ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಅಲ್ಲ. ಹೆಲ್ಪಿಂಗ್ ವರ್ಬ್ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಬರುತ್ತೆ. ಹಿ ಹ್ಯಾಸ್ ಟೇಕನ್, ಹಿ ಹ್ಯಾಸ್ ಗಿವನ್. ಅವ್ನು ಕೊಟ್ಟಿದ್ದಾನೆ, ಅವ್ನು ತಗೊಂಡಿದ್ದಾನೆ. ಓಕೆ, ಸೊ ಇದು ಟೇಕ್ಸ್, ಲುಕ್ಸ್, ರೀಡ್ಸ್ ಹೆಂಗೆ ಬರುತ್ತೋ ಅದೇ ಥರ ಹ್ಯಾಸ್ ಬರುತ್ತೆ. ಸೊ ನಾವು ಈಗ ಟೇಕ್ಸನ್ನು ಇಲ್ಲಿ ಹಾಕ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಇಲ್ಲೆಲ್ಲೂ ಇಲ್ವಾ? ಡಿಡ್ ಐ, ಇದು ವಾಚ್ ತಗೊಳ್ಳಿ. ಡಿಡ್ ಐ ವಾಚ್? ಡಿಡ್ ಯು ವಾಚ್?
ಡಿಡ್ ದೇ ವಾಚ್. ಅದೇ ಥರ ಡಿಡ್ ಹಿ ವಾಚ್ ಅಂತಲೇ ಹೇಳಬೇಕು, ಡಿಡ್ ಹಿ ವಾಚಸ್ ಅಂತ ಹೇಳಲ್ಲ ನಾವು. ಡಿಡ್ ಹಿ ವಾಚಸ್ ಅಲ್ಲ, ಡಿಡ್ ಹಿ ವಾಚ್. ಸೊ ಅದೇ ಥರ ಇಲ್ಲಿ ಟೇಕ್ ಲುಕ್ಸ್ ಟೇಕ್ಸ್ ಲುಕ್ಸ್ ರೀಡ್ಸ್ ಹ್ಯಾಸ್ ಇದೆ. ಸೊ ಹ್ಯಾಸ್, ವಾಟ್ ಈಸ್ ಹ್ಯಾಸ್? ಹ್ಯಾಸ್ ಈಸ್ ನಥಿಂಗ್ ಬಟ್ ಹ್ಯಾವ್ದು ಹ್ಯಾವ್ ಪ್ಲಸ್ ಎಸ್. ಅಂದರೆ ಟೇಕ್ ಪ್ಲಸ್ ಎಸ್ ಇದೆಯಲ್ವಾ. ಸೊ ಇಲ್ಲಿ ಎಸ್ ಹಾಕಿದ್ದೀವಲ್ಲ, ಲುಕ್ಕಿಗೆ ಎಸ್ ಹಾಕಿದ್ದೀವಿ, ರೀಡಿಗೆ ಎಸ್ ಹಾಕಿದ್ದೀವಿ. ಅದಕ್ಕೆ ಅದೇ ಥರ ಹ್ಯಾವಿಗೆ ನಾವು ಎಸ್ ಹಾಕಿಬಿಟ್ಟು ಹ್ಯಾಸ್ ಮಾಡಿದ್ದೀವಿ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಏನೇ, ಹ್ಯಾವಿಗೆ ಎಸ್ ಹಾಕ್ಬಿಟ್ಟು ಹ್ಯಾಸ್ ಮಾಡಿದ್ದೀವಿ. ಸೊ ಹ್ಯಾವಿಗೆ ಎಸ್ ಹಾಕಿದ್ರೆ ಹ್ಯಾವ್ಸ್ ಆಗಲ್ವ ಅಂತ ಕೇಳಬೇಡಿ. ಸೊ ಗ್ರಾಮ್ಯಾಟಿಕಲಿ ಅದನ್ನು ಈ ವಿ ತೆಗೆದುಬಿಟ್ಟು ಎಸ್ ಇದನ್ನು ಹಾಕಿದಾಗ ಏನಾಗುತ್ತೆ, ಇಲ್ಲಿ ಹಿ ಹ್ಯಾಸ್, ಹಿ ಹ್ಯಾಸ್, ಐ ಹ್ಯಾವ್, ಯು ಹ್ಯಾವ್, ಹಿ ಹ್ಯಾಸ್. ಹಾಗೆ ಡು ಐ ಹ್ಯಾವ್, ಡು ಯು ಹ್ಯಾವ್, ಡಸ್ ಹಿ ಹ್ಯಾವ್. ಡಸ್ ಹಿ ಹ್ಯಾಸ್ ಅಲ್ಲ. ಸರಿ ನೋಡಿ, ಯಾಕೆಂದರೆ ಇಲ್ಲಿ ಡಸ್ಸಲ್ಲೇ ಆಲ್ರೆಡಿ ನಿಮಗೆ ಎಸ್ ಇದೆ. ಡಸ್ಸಲ್ಲೇ ಎಸ್ ಇರೋದ್ರಿಂದ ಡಸ್ ಹಿ ಹ್ಯಾಸ್ ಇಸ್ ರಾಂಗ್. ಡಸ್ ಹಿ ಹ್ಯಾವ್, ಡಸ್ ಹಿ ಹ್ಯಾವ್, ಡಸ್ ಶಿ ಹ್ಯಾವ್, ಡಸ್ ಇಟ್ ಹ್ಯಾವ್. ಅದೇ ಥರ ನೆಗೆಟಿವ್ ಡಸಂಟ್ ಇಟ್, ಅದೆಲ್ಲ ಮುಂದೆ ನೋಡೋಣ. ಓಕೆ, ಹಾಂ ಗೊತ್ತಾಯ್ತಲ್ಲ. ಎಸ್, ಹಾಂ ಇನ್ನೊಂದು ಡೌಟ್ ಇದೆ ಹೇಳಿ. ಸರ್, ಇಲ್ಲಿ ಕಾಲ್ ಮಿ ಬಾರ್ ಯು ಅಂತ ಇದೆಯಲ್ವಾ? ಅಲ್ಲ ಅದು ಓಕೆ, ಅದು ಇದಕ್ಕೆ ತಕ್ಕಂತೆ ಚೇಂಜ್ ಮಾಡ್ಕೊಳ್ಳಿ. ಡಿಡ್ ಐ ಕಾಲ್ ಯು, ಅದಕ್ಕೆ ಕಾಲ್ ಮೀ ಬಾರ್ ಯು ಅಂತ ಹಾಕಿರೋದು. ಡಿಡ್ ಐ ಕಾಲ್ ಯು, ನಾನು ನಿನ್ನನ್ನು ಕಾಲ್ ಮಾಡಿದ್ನಾ. ಡಿಡ್ ಯು ಕಾಲ್ ಮೀ, ಅಲ್ಲಿ ಸಬ್ಜೆಕ್ಟ್ ನೋಡಿಕೊಂಡು ಇಲ್ಲಿ ನೀವು ಮೀನಾ ಯುನಾ ಅಂತ ಚೇಂಜ್ ಮಾಡಬೇಕು. ಡಿಡ್ ವಿ ಕಾಲ್ ಯು, ನಾವು ನಿಮ್ಮನ್ನು ಕರೆದ್ವಾ. ಡಿಡ್ ದೇ ಕಾಲ್ ಯು, ಅವರು ನಿನ್ನನ್ನು ಕರೆದ್ರಾ. ಡಿಡ್ ಹಿ ಕಾಲ್ ಯು, ಅವನು ನಿನ್ನನ್ನು ಕರೆದ್ನಾ. ಡಿಡ್ ಶಿ ಕಾಲ್ ಯು. ಓಕೆ, ಸೊ ಮೀ ಎಲ್ಲಿ ಬರುತ್ತೆ, ಅದು ನನಗೆ ನೀನು ಕಾಲ್ ಮಾಡಿದೆ. ಡಿಡ್ ಯು ಕಾಲ್ ಮೀ, ಅಥವಾ ನೀವು ಡಿಡ್ ದೇ ಕಾಲ್ ಮೀ, ಅವ್ರು ನನಗೆ ಕಾಲ್ ಮಾಡಿದ್ರ. ಸೊ ಇಲ್ಲಿ ಎರಡನ್ನೂ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಅಲ್ಲಿ ಸಬ್ಜೆಕ್ಟ್ ಯಾವ ಥರ ಚೇಂಜ್ ಆಗುತ್ತೆ ಆ ಥರ ಇಂಟರ್ಚೇಂಜ್ ಮಾಡ್ಕೋಬೇಕು. ಓಕೆ, ಆಮೇಲೆ ಇಲ್ಲೂ ಅಷ್ಟೇ ಕ್ಲೀನ್ ಯೋರ್ ಇರೋದು ಡಿಡ್ ಐ ಕ್ಲೀನ್ ಮೈ ರೂಮ್, ಡಿಡ್ ಐ ಕ್ಲೀನ್ ಯೋರ್ ರೂಮ್. ನಾನು ನಿನ್ನ ರೂಮ್ ಕ್ಲೀನ್ ಮಾಡಿದ್ನ ಅಥವಾ ನಾನು ನನ್ನ ರೂಮ್ ಕ್ಲೀನ್ ಮಾಡಿದ್ನ, ಈ ಥರ ಕೇಳೋದಾದರೆ. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಈಗ ಇಟ್ಟನ್ನು ಯೂಸ್ ಮಾಡಿ ನಾವು ಸಿಂಪಲ್ ಪ್ರೆಸೆಂಟಲ್ಲಿ ಮತ್ತು ಸಿಂಪಲ್ ಪಾಸ್ಟಲ್ಲಿ ಯಾವ ಥರ ಸೆಂಟೆನ್ಸ್ ಮಾಡೋದು ಅಂತ ನೋಡೋಣ. ಈಗ ಇಟ್ಟಲ್ಲಿ ಸೆಂಟೆನ್ಸ್ ಅಂದರೆ ಪ್ರಶ್ನೆ. ಓಕೆ, ಸೊ ಇಲ್ಲಿ ಪ್ರಶ್ನೆ ಫೋಕಸ್ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿ, ಅದು ಸಹಾಯ ಮಾಡುತ್ತಾ, ಅದು ನಿಮಗೆ ಹೆಲ್ಪ್ ಆಗುತ್ತಾ, ಅದು ನಿಮಗೆ ಸಹಾಯ ಮಾಡುತ್ತಾ. ಅದು ಅಂದರೆ ಏನು? ಅದು ಅಂದರೆ ಏನಾದರೂ ಆಗಿರ್ಬೋದು. ಅದು ಅಂತ ನಾವು ಏನು, ಈಗ ಅದು ನಿಮಗೆ ಸಹಾಯ ಮಾಡುತ್ತಾ, ಯಾವುದನ್ನು ನೀವು ಅದು ಅಂತ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ನಾವು ಸಿಂಪಲಾಗಿ ಇಟ್ ಅಂತ ಹೇಳಿದ್ವಿ, ಡಸ್ ಇಟ್ ಹೆಲ್ಪ್ ಅಂತ ನಾವು ಇಂಗ್ಲೀಷಲ್ಲಿ ಕೇಳ್ತಾ ಇದ್ವಿ. ಅದು ನಿಮಗೆ ಸಹಾಯ ಮಾಡುತ್ತೆ. ಅದು ಏನು ಅದು ಅನ್ನೋದನ್ನು ಯಾವುದಾದ್ರೂ ಒಂದು ಇದು ಹಾಕಿ, ನೌನ್ ಯಾವುದಾದ್ರೂ ಒಂದು ನಾಮಪದ ಹಾಕಿ, ಅದು ತೆಗೆದುಬಿಟ್ಟು ಒಂದು ನಾಮಪದ ಹಾಕಿ ಸಿಚುವೇಶನಿಗೆ ತಕ್ಕಂತೆ. ಸಿಚುವೇಶನಿಗೆ ತಕ್ಕಂತೆ ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ಮಾಡಿ, ಅದು ಸಹಾಯ ಮಾಡುತ್ತಾ. ಏನೊಂದು ಯಾವುದಾದ್ರು ಏನು ಸೆಂಟೆನ್ಸ್ ಮಾಡ್ಬೋದು ನೀವು ಕನ್ನಡದಲ್ಲಿ? ಅಲ್ಲ, ಹೀ ಬಿಟ್ಬಿಡಿ, ಇಟ್ಟು ನಾವು ಹೇಳ್ತಾ ಇರೋದು ಇಟ್ಟದು ಯೂಸ್ ಮಾಡ್ತಾ ಇರೋದು ಎಲ್ಲ ಇಟ್ಟೆ, ಹೀ ಅಲ್ಲ. ಅದು 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 ಅಲ್ಲ, ಕನ್ನಡದಲ್ಲೇ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಏಕೆಂದರೆ ಡಸ್ ಇಟ್ ಹೆಲ್ಪ್ ಅಂತಿದೆಯಲ್ಲ, ಆ ಸೆಂಟೆನ್ಸ್ದು ಮೀನಿಂಗು ನಿಮಗೆ ಕರೆಕ್ಟಾಗಿ ಗೊತ್ತಾಯಿತು ಅಂದರೆ ಮಿಕ್ಕಿದೆಲ್ಲ ಅರ್ಥ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಈಗ ಉದಾಹರಣೆಗೆ ಡಸ್ ಇಟ್ ಹೆಲ್ಪ್. ಉದಾಹರಣೆಗೆ ಈಗ ನೀವೇನೋ ಸಮಸ್ಯೆಯಲ್ಲಿ ಇರ್ತೀರಾ, ನನ್ನಿಂದ ಆದಷ್ಟು ನಾನೇನೋ ನಿಮಗೆ ಸಹಾಯ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ನನ್ನ ಹತ್ರ ಇಷ್ಟೇ ಇರೋದು, ಇದನ್ನು ತಗೊಳ್ಳಿ, ಇದರಿಂದ ನಿಮಗೆ ಉಪಯೋಗ ಆಗುತ್ತಾ. ವಿಚ್ ಮೀನ್ಸ್ ನನ್ನ ಹತ್ರ ಇರೋದನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಡಸ್ ಇಟ್ ಹೆಲ್ಪ್, ಅದು ನಿಮಗೆ ಸಹಾಯ ಮಾಡುತ್ತಾ. ಓಕೆ, ಡಸ್ ಇಟ್ ಹೆಲ್ಪ್. ಸೊ ನಾವೇನೋ ಒಂದು ಐಡಿಯಾ ಹಾಕ್ಕೊಂಡಿರ್ತೀವಿ, ಅದು ಉಪಯೋಗ ಆಗುತ್ತಾ, ಅದು ನಮಗೆ ಹೆಲ್ಪ್ ಆಗುತ್ತಾ. ಡಸ್ ಇಟ್ ಹೆಲ್ಪ್, ಅದು ನಮಗೆ
ಅಮೌಂಟ್ ಕೊಡೋದು. ಹಾಂ, ಎಸ್ ಆಫ್ ಕೋರ್ಸ್. ಸಿ ನೋಡಿ, ಅದೇ ನೀವು ಅದನ್ನು ತೆಗೆದುಬಿಟ್ಟು ಡಸ್ ದಿಸ್ ಅಮೌಂಟ್ ಹೆಲ್ಪ್. ಓಕೆ, ಇಲ್ಲಿ ನಾವು ಇಟ್ಟು ತೆಗೆದುಬಿಟ್ಟು ಡಸ್ ದಿಸ್ ಅಮೌಂಟ್ ಅಂತ ಹೇಳಬಾರ್ದು, ಮನಿ